ಭೀಮಾ ತೀರದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭೀಮನಗೌಡ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸೆಪ್ಟೆಂಬರ್ 3ರಂದು ದೇವರ ನಿಂಬರ್ಗಿ ಗ್ರಾಮದಲ್ಲಿ 4 ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಸೆಪ್ಟೆಂಬರ್ 3ರಂದು ದೇವರ ನಿಂಬರ್ಗಿ ಗ್ರಾಮದಲ್ಲಿ ಭೀಮನಗೌಡ ಹತ್ಯೆ ಆಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಹತ್ಯೆಯಾದ ಭೀಮನಗೌಡ ಪುತ್ರನ ಅಪಹರಣಕ್ಕೆ ಯತ್ನ ನಡೆದಿತ್ತ. ದೇವರನಿಂಬರ್ಗಿಯ ಭೀಮನಗೌಡ ನಿವಾಸದಲ್ಲಿ ಘಟನೆ ನಡೆದಿದೆ. ದೇವರನಿಂಬರ್ಗಿ ಗ್ರಾಮದ ಸುನೀಲ್ನಿಂದ ಅಪಹರಣಕ್ಕೆ ಯತ್ನವಂತು. ಭೀಮನಗೌಡ ಮನೆಗೆ ಬನ್ನಿ ಕೊಡಲು ಬಂದಿದ್ದ ಯುವಕ ಸುನೀಲ್, ನಿನ್ನ ಅಪ್ಪನ ಮರ್ಡರ್ ಮಾಡಿದ್ದು ನಾವೇ ಅಂತ ಬಾಲಕನಿಗೆ ಆವಾಜ್ ಹಾಕಿದ್ನ. ನಿನ್ನನ್ನ ಮರ್ಡರ್ ಮಾಡ್ತೇವೆ ಅಂತ ಬಾಲಕನನ್ನ ಅಪಹರಿಸೋದಿಕ್ಕೆ ಯತ್ನಿಸಲಾಯಿತು ಅಂತ ಹೇಳಲಾಗ್ತಾ ಇದೆ. ಬಾಲಕ ಅಪಹರಣ ಯತ್ನದ ಬಳಿಕ ಆರೋಪಿ ಸುನೀಲ್ ಪರಾರಿಯಾಗಿದ್ದಾನೆ. ಈ ಘಟನೆಯನ್ನ ಖಂಡಿಸಿ ಚಡಚಣ ಕ್ರಾಸ್ ಬಳಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ರು. ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಗ್ರಾಮಸ್ಥರು. ರಕ್ಷಣೆ ನೀಡಬೇಕು ಅಂತಲೂ ಕೂಡ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿದ್ರು. ಸ್ಥಳಕ್ಕೆ ಚಡಚಣ ಪೊಲೀಸ್ ಅಧಿಕಾರಿ ಭೇಟಿ ನೀಡಿದ್ರು, ಪರಿಶೀಲನೆಯನ್ನ ನಡೆಸಿದ್ರು. ಆರೋಪಿ ಸುನೀಲ್ನನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನ ಕೂಡ ಮಾಡಿದ್ದಾರೆ. ಬಂಗಾರ ಕೊಟ್ಟು ನಾನು ತಿಳಿ ನಾವು ತರಬ್ತೀವಿ ಇಲ್ಲ ಹಾಂ ರೀ ತರಬಾನ ಹುಡುಕಿ ಬೀಜ ಕುಡ್ದಿತ್ತಿದ್ರು ಕುಡ್ದು ಯಾರೇ ಮಾತಾಡಿತಪ್ಪ ಅಂದ ಕಿಸಿದ ನಾನು ಅದ ಏನಡೋ ಬೇಡ ತಂದು ಹೊಂಟೇವ್ರಿ. ಇಲ್ರಿ ಈ ಸರ್ ನೀವು ಇಳಿಸಿ ಹೋದ್ರಿ ಅವನಿಗೆ ತಳಗ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ಭೀಮನಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಜೊತೆಗೆ ಏನ್ ಪೊಲೀಸರು 4 ಆರೋಪಿಗಳನ್ನ ಏನು ಅರೆಸ್ಟ್ ಮಾಡಿದ್ದಾರೆ, ಸೊ ಅವ್ರ ಬಗ್ಗೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ವೀಣಾ, ನಿನ್ನೆ ಸಾಯಂಕಾಲ ನಡೆದಂತ ಒಂದು ಕೃತ್ಯ ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ಬನ್ನಿ ವಿನಿಮಯ ಅನ್ನುವಂಥದ್ದು ದಸರೆ ದಿನ ನಡೆಯುವಂಥದ್ದು. ಇದೇ ನೆಪದಲ್ಲಿ ಬಂದಂತ ಸುನೀಲ್ ಭೀಮನಗೌಡರ ಮನೆಗೆ ಬರ್ತಾನೆ. ಮನೆ ಹತ್ರ ಬಂದು ಅವನ ಮಕ್ಕಳು ಮತ್ತೆ ಅಣ್ಣನ ಮಕ್ಕಳು ಇರ್ತಾರೆ, ಅವರ ಎದುರಲ್ಲಿ ಆತ ಏನಾದ್ರು ಧಮಕಿಯನ್ನು ಹಾಕಿದ್ದಾನೆ ಅಂತಕ್ಕಂಥ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಬನ್ನಿ ವಿನಿಮಯ ನೆಪದಲ್ಲಿ ಅವರ ಭೀಮನಗೌಡ ಮನೆ ಹತ್ರ ಬಂದು ಅಲ್ಲಿ ಒಂದು ರಸ್ತೆ ಇರುತ್ತೆ, ರಸ್ತೆಯ ಬಳಿಯಲ್ಲಿ ಇರ್ತಾರೆ, ಮಕ್ಕಳು ಆಟ ಆಡ್ತಾ ಇರ್ತಾರೆ. ಅಲ್ಲಿ ತನ್ನ ಬೈಕ್ ಅನ್ನ ಹಾಕಿದವನೇ ಆ ಮಕ್ಕಳಿಗೆ ಒಂದು ಪ್ರಶ್ನೆ ಮಾಡ್ತಾನೆ, ಇದರಲ್ಲಿ ಭೀಮನಗೌಡನ ಮಗ ಯಾರು, ಆ ಭೀಮನಗೌಡ ಮಗನ ಕರ್ಕೊಂಡ್ ಬನ್ನಿ, ಈ ರೀತಿಯಾಗೆಲ್ಲ ಮಾತನಾಡ್ತಾನೆ. ಮತ್ತೊಂದು ಕಡೆಗೆ ಆತನ ಮರ್ಡರ್ ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನ ಕೂಡ ಆಡಿದ್ದಾನೆ ಅಂತಕ್ಕಂಥ ಆರೋಪವನ್ನ ಈಗ ಅಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿಂದ ಮಗು ಏನಂತಂದ್ರೆ ಅಣ್ಣನ ಮಗ ಏನಂತಂದ್ರೆ ಓಡಿ ಹೋಗಿ ಮನೆಯಲ್ಲಿ ವಿಷಯ ಮುಟ್ಟಿಸ್ತಾನೆ. ಆಗ ಮನೆಯವರು ಗಾಬರಿ ಆಗ್ತಾರೆ, ಊರಲ್ಲಿ ಇರ್ತಕ್ಕಂಥ ಕೆಲವರು ವಿಷಯ ಮುಟ್ಟಿಸ್ತಾರೆ. ಆಮೇಲೆ ಬನ್ನಿ ವಿನಿಮಯ ಅಂತ ಹೇಳಿ ಭೀಮನಗೌಡನ ಮನೆಯ ಸುತ್ತಲೂ ಸಹ ಒಂದಿಷ್ಟು ಜನ ಸೇರಿರ್ತಾರೆ. ಅವರೆಲ್ಲರೂ ಸೇರಿ ಏನಂತಂದ್ರೆ ಆ ಸುನೀಲ್ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಯತ್ನ ಮಾಡ್ತಾರೆ, ಅವ್ನು ಹಿಡಿಯೋದಕ್ಕೆ ಯತ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸುನೀಲ್ ತನ್ನ ಬೈಕ್ ಅನ್ನ ಬಿಟ್ಟು ಅಲ್ಲಿಂದ ಪರಾರಿಗೆ ಹೋಗಿದ್ದಾನೆ. ಬಳಿಕ ಏನಂತಂದ್ರೆ ಸೆಪ್ಟೆಂಬರ್ 3ನೇ ತಾರೀಕು ಭೀಮನಗೌಡನ ಹತ್ಯೆ ಆಗುತ್ತೆ. ಬಳಿಕ ಏನಂತಂದ್ರೆ ಈಗ ಮತ್ತೆ ಆತನ ಮಗನನ್ನ ಹತ್ಯೆ ಮಾಡೋದಕ್ಕೆ ಒಂದು ಸ್ಕೆಚ್ ನಡೀತಾ ಅಂತಕ್ಕಂಥ ಅನುಮಾನಗಳು ಈಗ ಕಾಡ್ತಾ ಇರುವಂತದ್ದು. ಹೀಗಾಗಿ ದೇವರ ನಿಂಬರ್ಗಿಯ ಗ್ರಾಮಸ್ಥರೇನಿದ್ದಾರೆ ಬಹುತೇಕರು ಅಂದ್ರೆ 100 ಜನ ಚಡಚಣ ಕ್ರಾಸ್ಗೆ ತೆರಳಿ ಅಲ್ಲಿ ಬಸ್ಗಳನ್ನ ತಡೆದು ವಾಹನಗಳನ್ನ ತಡೆದು ತಮ್ಮ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅಂದ್ರೆ ಭೀಮನಗೌಡ ಕುಟುಂಬಕ್ಕೆ ಸೂಕ್ತವಾದಂತ ಭದ್ರತೆಯನ್ನ ಕೊಡಬೇಕು, ಅವರ ಇಡೀ ಮನೆತನ ಕುಟುಂಬಸ್ಥರಿಗೆ ಒಂದು ಭದ್ರತೆಯನ್ನ ಕೊಡಬೇಕು. ಆ ಭೀಮನಗೌಡ ಜೊತೆಗೇನಿದ್ರು ಕೆಲವೊಂದಿಷ್ಟು ಹುಡುಗರು ಅವ್ರಿಗೂ ಕೂಡ ಭದ್ರತೆಯನ್ನ ಕೊಡಬೇಕು ಅಂತ ಹೇಳಿ ಒಂದು ಆಗ್ರಹವನ್ನ ಮುಂದಿಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಇದೆಲ್ಲ ಪ್ರಹಸನದ ಬಳಿಕ ಏನಿದೆ ರಾತ್ರಿ ಸುನೀಲ್ನ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ವಿಚಾರಣೆಯನ್ನ ಕೂಡ ಈಗ ಪೊಲೀಸರು ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಆ ಮಾತುಗಳನ್ನ ಹೇಳಿದ, ಏನು ಎತ್ತ ಅನ್ನುವಂಥದ್ದು. ಮತ್ತೊಂದು ಕಡೆ ಕೆಲವು ಸ್ಥಳೀಯರು ಹೇಳುವ ಮಾಹಿತಿಯ ಪ್ರಕಾರ ಸುನೀಲ್ ಕುಡಿದ ನಶೆಯಲ್ಲಿ ಇಷ್ಟೆಲ್ಲ ಮಾತನಾಡಿದ್ದಾನೆ ಅಂತಕ್ಕಂಥ ಮಾತುಗಳು ಈಗ ಕೇಳಿಕೆ ಸಿಗ್ತಾ ಇರೋದು. ಈ ನಿಟ್ಟಿನಲ್ಲಿ ಪೊಲೀಸರೇ ಇದೊಂದು ತನಿಖೆಯನ್ನು ನಡೆಸಿ ಈ ಕಾರಣ ಏನು, ಅದು ಆ ರೀತಿ ಏನಾದ್ರು ಹತ್ಯೆಗೆ ಸ್ಕೆಚ್ ನಡೆದಿದ್ದು, ಮತ್ತೊಂದು ಕಡೆಗೆ ಆ ಭೀಮನಗೌಡನ ಮಗನನ್ನ ಮರ್ಡರ್ ಮಾಡಕ್ಕೆ ಆತ ಏನೋ ಸುನೀಲ್ ಬಂದಿದ್ದು ನಿಜನಾ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ತನಿಖೆ ನಡೆಸಬೇಕಾಗಿದೆ. ವೀಣಾ, ಥ್ಯಾಂಕ್ ಯು ಷಡಕ್ಷರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.